ಬಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ಗೌಡ. ಇದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡದ ಸ್ಫೋಟಕ ಸ್ಟೋರಿ. ಆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನಡೀತಿದೆ ಲೈಂಗಿಕ ಕರ್ಮಕಾಂಡ. ಅದು ಸಿಕ್ಕಾಪಟ್ಟೆ ಫೇಮಸ್ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಎಲ್ಲರೂ ಕೂಡ ಅದೇ ಆಸ್ಪತ್ರೆಗೆ ಹೋಗೋದು. ಸಖತ್ ಫೇಮಸ್ ಇರುವಂತಹ ಆಸ್ಪತ್ರೆಯಲ್ಲಿ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ಬಿಟಿವಿ ಸ್ಫೋಟಿಸ್ತಾ ಇದೆ ಆ ಆಸ್ಪತ್ರೆಯಲ್ಲಿ ನಡೀತಿರುವಂತಹ ಕಾಮ ಪುರಾಣ. ಹಾಗಾದ್ರೆ ಆ ಆಸ್ಪತ್ರೆಯಲ್ಲಿ ಹೇಗೆ ಕಾಮ ಪುರಾಣ ನಡೀತಾ ಇದೆ, ಹೇಗೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಎಳೆಯಾಗಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ನೋಡ್ಕೊಂಬರೋಣ. ಇದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡದ ಸ್ಫೋಟಕ ಸ್ಟೋರಿ. ಆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಲೈಂಗಿಕ ಕರ್ಮಕಾಂಡ. ಬಿಟಿವಿ ಸ್ಫೋಟಿಸ್ತಾ ಇದೆ ಆ ಆಸ್ಪತ್ರೆಯಲ್ಲಿ ನಡೀತಿರೋ ಕಾಮ ಪುರಾಣ. ಕಡಿಮೆ ಸಂಬಳಕ್ಕೆ ಹೆಣ್ಣು ಮಕ್ಕಳೇ ಈ ಕಾಮುಕಂಗೆ ಟಾರ್ಗೆಟ್. ಒಬ್ರಲ್ಲ ಇಬ್ರಲ್ಲ, ಒಟ್ಟು 16 ಜನ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ. ಆತ ಆಸ್ಪತ್ರೆಯಲ್ಲಿ ಮಾಡ್ತಿರೋ ಗನಂದಾರಿ ಕೆಲಸ ಆದ್ರೂ ಏನು? ಕೆಲ್ಸಕ್ಕೆ ಸೇರೋ ಹೆಣ್ಮಕ್ಳೆಲ್ಲ ಹೆಂಡತಿರೇ ಆಗ್ಬೇಕಂತೆ ಆ ಕಾಮುಕನಿಗೆ. ಹೆಣ್ಮಕ್ಳನ್ನ ನೋಡಿದ್ರೆ ಬೆಡ್ರೂಮ್ಗೆ ಕರಿತಾನಂತೆ ಆ ಕಾಮುಕ. ಹಾಗಾದ್ರೆ ಆ ಕಾಮುಕ ಯಾರು? ಆ ಆಸ್ಪತ್ರೆ ಯಾವುದು? ಆಡಳಿತ ಮಂಡಳಿ ಮಾಡ್ತಿರೋದಾದ್ರೂ ಏನು? ಒಂದೊಂದಾಗಿಯೇ ಆ ಆಸ್ಪತ್ರೆಯ ಲೈಂಗಿಕ ಕಾಮ ಪುರಾಣ ಹೇಳ್ತೀವಿ ನೋಡಿ. ಸೊ ಹಾಗಾದ್ರೆ ಇದೊಂದು ಪ್ರತಿಷ್ಠಿತ ಬೆಂಗಳೂರಿನ ಆಸ್ಪತ್ರೆ. ಆ ಆಸ್ಪತ್ರೆ ಬೇರೆ ಯಾವುದು ಅಲ್ಲ, ಮಣಿಪಾಲ್ ಆಸ್ಪತ್ರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಲೈಂಗಿಕ ಕರ್ಮಕಾಂಡ. ಕಡಿಮೆ ಸಂಬಳಕ್ಕೆ ಬರೋ ಹೆಣ್ಣು ಮಕ್ಕಳೇ ಆತನ ಟಾರ್ಗೆಟ್. ಆತನೇ ಮಣಿಪಾಲ್ ವರ್ಕರ್ಸ್ ಅಸೋಸಿಯೇಷನ್ ಯೂನಿಯನ್ ಲೀಡರ್ ರಾಜ್ಗೋಪಾಲ್. ಬೇರೆ ಯಾರು ಅಲ್ಲ, ಆತನೇ. ಸೊ ಅವರ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ನೋಡ್ಕೊಂಬನ್ನಿ. ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಲೈಂಗಿಕ ಕರ್ಮಕಾಂಡ.
HAL ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆ. ಇಲ್ಲಿ ಕಡಿಮೆ ಸಂಬಳಕ್ಕೆ ಬರೋ ಹೆಣ್ಣು ಮಕ್ಕಳೇ ಆತನ ಟಾರ್ಗೆಟ್. ಆತನೇ ಮಣಿಪಾಲ್ ವರ್ಕರ್ಸ್ ಅಸೋಸಿಯೇಷನ್ ಯೂನಿಯನ್ ಲೀಡರ್ ರಾಜಗೋಪಾಲ್. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಅಂದ್ರೆ ಅವನ ಕೆಲಸ ಏನು ಅಂದ್ರೆ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ರಾಜಗೋಪಾಲ್. ಲೈಂಗಿಕ ದೌರ್ಜನ್ಯ ಎಸಗಿದ್ದ ಆರೋಪಿಗಳು ಪ್ರಭಾವಿಗಳಂತೆ. ನಾನು ಹೆಂಡತಿಗೆ ಡೈವೋರ್ಸ್ ಕೊಡ್ತೀನಿ, ನನ್ನ ಮನದರ್ಸಿ ಆಗ್ತೀಯಾ ಅಂತ ಕೇಳ್ತಾನಂತೆ. ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡವರ ಹಿಂದೆ ಡಿಟೆಕ್ಟಿವ್ಗಳನ್ನ ಬಿಡ್ತಿದ್ದ. ಮನೆ ವಿಳಾಸ ಸಿಕ್ತಿದ್ದಂತೆ ರಾಜಗೋಪಾಲ್ ಮನೆ ಬಳಿ ಹೋಗ್ತಿದ್ದಂತೆ. ನೀನೇ ಜೀವ ನೀನೇ ಪ್ರಾಣ ಅಂದ್ಕೊಂಡು ಪುಸ್ಲಾಯಿಸ್ಕೆ ಮುಂದಾಗ್ತಿದ್ದಂತೆ. ಲವ್ ಯು ಮೇರಿ ಜಾನ್ ಅಂತ ಹೆಣ್ಣು ಮಕ್ಕಳಿಗೆ ಹೋದಲ್ಲೆಲ್ಲ ಕೈ ಹಿಡಿದು ಎಳಿತಿದ್ದಂತೆ. ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ರಾಣಿ ತರ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಂತೆ. ಬೆಡ್ ಹಂಚ್ಕೊಂಡ್ರೆ ಸ್ಯಾಲ್ರಿ ಕೂಡ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ನಂತೆ. ಈತನ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಸಂಬಳ ಜಾಸ್ತಿ ಕೊಡ್ತಾನಂತೆ. ರಾಜಗೋಪಾಲ್ ಅಷ್ಟೇ ಅಲ್ಲ, ಆತನ ಸಹೋದರ ಕೂಡ ಈ ಕಾಮ ಪುರಾಣದಲ್ಲಿ ಭಾಗಿಯಾಗಿದ್ದಾನೆ. ಕಾಮಿ ರಾಜಗೋಪಾಲನ ಜೊತೆ ಆತನ ಸಹೋದರ ರವೀಂದ್ರ ಬಾಬು ಕೂಡ ಇನ್ವಾಲ್ವ್ ಆಗಿದ್ದಾನೆ. ಇಬ್ರು ಸೇರ್ಕೊಂಡು ಮಹಿಳಾ ಸಿಬ್ಬಂದಿಗೆ ಕೊಡ್ತಿದ್ರಂತೆ ಲೈಂಗಿಕ ಕಿರುಕುಳ. ಥೂ, ಎಲ್ರಿ ಇವರು? ಆಸ್ಪತ್ರೆಯಲ್ಲೂ ಇದೇ ಹಣೆ ಬರಾದ್ರೆ ಇನ್ನೇನ್ರಿ? ಆಸ್ಪತ್ರೆಯಲ್ಲೂ ಒಂದು ಕೆಲಸ ಮಾಡಿ. ಇದು ಪ್ರತಿಷ್ಠಿತ ಆಸ್ಪತ್ರೆ, ಫೇಮಸ್ ಆಸ್ಪತ್ರೆ, ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಆಸ್ಪತ್ರೆ. HAL ರೋಡ್ ಅಲ್ವಾ? HAL ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆ. ಇದೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವರು ಮಣಿಪಾಲ್ ಆಸ್ಪತ್ರೆನ ಹೆಸರು ಕೊಲ್ಗೆಡ್ಸಿಟ್ರು. ಪಾಪ ಅಲ್ಲಿರೋ ಸಿಬ್ಬಂದಿಗಳು ರೀ, ಮಹಿಳೆಯರು ಕೆಲ್ಸಕ್ಕೆ ಬರ್ತಾರೆ, ಮನೆ ಸಂಸಾರ ಗಂಡ ಹೆಂಡತಿ ಎಲ್ಲರನ್ನು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ರೆ ಹೆಣ್ಣನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಆದ್ರೆ ಇವ್ರುಗಳು ಬಾಯಲ್ಲಿ ಒಂದೊಂದು ಬರಲ್ಲ, ಒಳ್ಳೇದಂತೂ ಬರಲ್ಲ ಪದಗಳು. ಕಿರುಕುಳ ಕೊಡ್ತಾರೆ. ಇವನ್ ಜೊತೆ ಮಲಗಿದ್ರೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾನಂತೆ. ಯಾರೇ ಹೊಸೊಬ್ರು ಬಂದ್ರು ಸಾಕು, ಅವರ ಮನೆ ಲೊಕೇಶನ್ ಅವ್ರನ್ನ ಟ್ರೇಸ್ ಮಾಡೋದು, ಅವ್ರ ಹಿಂದೆ ಹೋಗೋದು, ನೀನೇ ರಾಣಿ ಅನ್ನೋದು. ಯಾಕೆ ಅವ್ರಿಗೆ ಗಂಡ ಇರಲ್ವಾ? ಅವರಿಗೆ ಮನೆ ಇರಲ್ವಾ? ಅವ್ರಿಗೆ ತಂದೆ ತಾಯಿ ಇರಲ್ವಾ? ಎಲ್ಲರೂ ಇವ್ರ ಹೆಂಡ್ತೀರ ಆಗ್ಬೇಕಾ? ಈ ತರ ಲೈಂಗಿಕ ಕಿರುಕುಳ. ಅದು ಪಾಪ 10 ವರ್ಷ ಕೆಲಸ ಮಾಡಿದ್ರು, ಅಯ್ಯೋ ಈ ತರ ಕಿರುಕುಳ ಆಗಿ ರಿಸೈನ್ ಮಾಡೋಣ ಅಂದ್ರೆ ರಿಸೈನ್ ಮಾಡಕ್ಕೂ ಬಿಡಲ್ವಂತೆ. ಅಷ್ಟರ ಮಟ್ಟಿಗೆ ಕಾಮುಕರಾಗಿ ಹೆಣ್ಣು ಮಕ್ಕಳನ್ನ ಕಿರುಕುಳ ಕೊಡ್ತಾರೆ, ಹಿಂಸೆ ಕೊಡ್ತಾರೆ. ಬರೀ ಹಿಂಸೆ ಆಸ್ಪತ್ರೆಯಲ್ಲಿ ಕೊಡಲ್ಲ, ಅವ್ರ ಹಿಂದೆನೂ ಹೋಗ್ತಾರೆ, ಅವ್ರನ್ನ ಟ್ರೇಸ್ ಮಾಡ್ತಾರೆ, ಲೊಕೇಶನ್ ಟ್ರೇಸ್ ಮಾಡ್ತಾರೆ, ಅವರ ಮನೆಗಳಿಗೆ ಹೋಗಿ ಹಿಂಸೆ ಕೊಡ್ತಾರಂತೆ. ಎಲ್ರಿ ಇದ್ದೀರಾ ನೀವು? ಯಾಕೆ ನಿಮ್ಗೆ ಆಗಲ್ವಾ? ಒಬ್ರ ಇಬ್ರ ಸಾಕಾಗಲ್ವಾ? ಕಲ್ಲರ್ ಕಾಮೇಶ್ ರಾಜಗೋಪಾಲ್ ಕಾಮ ಪುರಾಣ ಒಂದೊಂದು ಆಡಿಯೋಗಳಿದೆ, ಅದನ್ನಂತೂ ನೀವು ಕೇಳಿಸ್ಕೊಂಡ್ಲೇಬೇಕಪ್ಪ. ಅವನ್ ಕಾಮ ಪುರಾಣ ಹೇಗಿದೆ ಅಂದ್ರೆ ಆ ಆಡಿಯೋನು ಸಹ ನಾವು ತೋರಿಸ್ತೀವಿ. ಇದಕ್ಕೆ ಸಾಕ್ಷಿ ಅವನ್ಯಾರು? ರಾಜಗೋಪಾಲ್ ಅಲ್ಲ, ರಾಜಗೋಪಾಲ್ ಅವನ್ ರವೀಂದ್ರ ಬಾಬು. ಇವರು ಮಾಡುವಂತಹ ಕಿರುಕುಳದ ಸಾಕ್ಷಿ ಇದೆ ನೋಡಿ ಆಡಿಯೋ. ಸೊ ಆಡಿಯೋನು ಪ್ಲೇ ಮಾಡ್ತಾರೆ ನಮ್ಮ PC ಅವರು. ಪ್ಲೇ ಮಾಡಿ ಕೇಳಿಸ್ಕೊಳ್ಳೋಣ. ನಾವೊಂದು ಲೆಟರ್ ಕೊಟ್ಟಿದೀವಿ ಸರ್, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಅಂತ ರಾಜಗೋಪಾಲ್ ಅಂತ ನಮ್ಮ ಮೇಲೆ ಈ ತರ ಇದು ಮಾಡಿದ್ದಾರೆ ಅಂತ ಒಂದು ಲೆಟರ್ ನಾವು ಕನ್ನಡದಲ್ಲಿ ಬರೆದು ನಾವು ಕೊಟ್ಟಿದೀವಿ ಅವರಿಗೆ. ಅದರಿಂದ ಅವನನ್ನ ಸ್ವಲ್ಪ ದಿನ ಮಾತಾಡ್ಸಿದ್ರು, ಇದೆ ಈ ತರ ಆಯ್ತು ಈ ತರ ಅಂತ. ಅವನು ಎಲ್ಲರಿಗೂ ದುಡ್ಡು ಕೊಟ್ಟು ಎಂತ ಮಾಡಿದಾರ ನಮ್ಗೆ ಗೊತ್ತಿಲ್ಲ ಸರ್. ಓಕೆನಾ? ಲಾಸ್ಟ್ ಎಂತ ಅಂದ್ರೆ ನಮ್ಮ ಕೈಯಲ್ಲಿ ಎಂತದಿಲ್ಲ, ಅವ್ರು ಹೇಳೋದು ನಾವು ಕೇಳ್ಬೇಕು. ಇವ್ರು ಒಂದು ಗ್ಯಾಂಗ್ ಅನ್ನ ಹಾಕಿಕೊಂಡು ಹೋಗಿ ಅವರ ಹತ್ರ ಮಾತಾಡಿ ಎಂತ ಮಾತಾಡಿ ಇವತ್ತು ನೀವು ಅವ್ರ ಹೆಸರು ಎತ್ತದಾಗ್ಲಲ್ಲ ನಮ್ಗೆ ಕರಡು ಒಂಥರ ಆಗ್ಬಿಡುತ್ತೆ ಸರ್. ಗೊತ್ತಾ? ಒಂದು ಮಗುನ್ ಇಟ್ಕೊಂಡು ನಾವು ಅನುಭವಿಸಿರೋ ಕಷ್ಟ ದೇವ್ರ ಬಳ್ಳ ಸರ್ ನಮ್ಗೆ. ಅಯ್ಯೋ, ಅವನು ಒಂಥರ ಸರ್, ಅವನು ಲೇಡೀಸ್ ತುಂಬಾನೇ ಪ್ರಾಬ್ಲಮ್ ಕೊಡ್ತಾನೆ. ಅವನು ತುಂಬಾನೇ ಟಾರ್ಚರ್. ಅವನಿಂದ ಎಷ್ಟು ಅನುಭವಿಸಿದೀವೋ ನಮಗ್ ಗೊತ್ತು. ಸೊ ಎಲ್ರಿಗೂನು ಅದೇ ಟಾರ್ಚರ್. ಸ್ವಲ್ಪ ಜನ ಹೇಳ್ಕೋತಾರೆ, ಸ್ವಲ್ಪ ಜನ ಹೇಳಲ್ಲ. ಹೌದು ಹೌದು. ಈ ತರ ನಾವು ಹೊರಗಡೆ ಬಂದಿದೀವಲ್ವಾ, ನಾವು ತುಂಬಾನೇ ಕಷ್ಟಪಟ್ಟಿದೀವಿ ಸರ್. ನಾವು ಪೋರ್ಟರ್ ಆಗಿದ್ದೀವಿ ಸರ್. ಪೇಷಂಟ್ ರಿಸೀವಿಂಗ್ ಎಲ್ಲ ಮಾಡ್ತಾ ಇದ್ವಿ ನಾವು. ಓಕೆ ಓಕೆ ಓಕೆ. ಅದು ಯೂನಿಯನ್ ಅಲ್ಲಿ ಇದ್ದಾನೆ ಅವನು. ಓಕೆ. ಯೂನಿಯನ್ ಅಲ್ಲಿ ಇದ್ದಾನೆ. ಅವನಿಗೆ ಅವ್ರು ಹೇಳಿದ ಮಾತು ನಾವು ಕೇಳಿದ್ರೆ ಎಲ್ಲ ಸರಿ ಉಂಟು. ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಮಾಡಿ ನಮ್ಮನ್ನ ಈ ತರ ಹೊರಗಡೆ ಹಾಕಿ ತುಂಬಾ ಜನ ಸರ್ ಹೇಳ್ಕೊಳಲ್ಲ ಅಷ್ಟೇ. ಓಕೆ. ಹೌದು ಸರ್, ಅವನು ಆ ತರನೇ. ಅವನು ಆ ತರ ಅಂತ ಹೇಳೋದು ಬೇಡ, ಅದಕ್ಕಿಂತ ಡಬಲ್ ಸರ್ ಅವನು. ಅವನು ಮಾಡಿರೋ ಒಂದೊಂದು ಕೆಲಸ ಇವತ್ತಿನ ಅನ್ಕೊಂಡ್ರು ನಮ್ಗೆ ಕಣ್ಣಲ್ಲಿ ನೀರು ಬರೋದುಂಟು. ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಸರ್. ಅವ್ನು ಮಾಡಿರೋ ನಮ್ಮ ಮನೆಯಲ್ಲಿ ಇವಾಗ ನಾವು ಸಪ್ರೇಟ್ ಆಗಿ ಆಗ್ಬಿಟ್ಟಿದೀವಿ. ಆ ತರ ಆಗಿದೆ ನಮ್ಮ ಪರಿಸ್ಥಿತಿ. ಈ ವಿಚಾರವಾಗಿ
ಈ ವಿಚಾರವಾಗಿ. ಓಕೆ ಏನಂದ್ರೆ ನಾವು ಒಳಗಡೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಸರ್ ಫಸ್ಟ್. ಒಳಗಡೆ ಕಂಪ್ಲೇಂಟ್ ಕೊಟ್ಟಿದಾಗ ಎಲ್ಲ ನಾವು ನೋಡ್ಕೋತೀವಿ ಅಮ್ಮ ನಾವೆಲ್ಲ ಇದೀವಿ ಅಂತ ಹೇಳಿ ಎಲ್ಲಾನು ನಮ್ಮ ಹಿಂದೆ ಇದ್ರು, ನನಗೂ ಇನ್ನೊಂದು ಹುಡುಗಿಗೆ. ಓಕೆ. ನನಗೆ ಮದ್ವೆ ಆಗಿ ಒಂದು ಮಗು ಇದ್ದಾನೆ ಸರ್. ಓಕೆ ಓಕೆ ಓಕೆ. ಆ ಹುಡುಗಿಗೆ ಮದ್ವೆ ಆಗಿರ್ಲಿಲ್ಲ. ಆಮೇಲೆ ಒಂದಿನ ನಮ್ಮ ಹಿಂದೆ ಜನಗಳನ್ನು ಕಳಿಸೋದು, ಎಲ್ಲಿ ಹೋಗೋದು ಆ ಹುಡುಗಿ, ಎಲ್ಲಿ ಬರ್ತಾರೆ ಅಂತ, ಅದು ನನಗೆ ಗೊತ್ತಿರ್ಲಿಲ್ಲ. ಓಕೆ. ಸ್ವಲ್ಪ ದಿನ ಆದ್ಮೇಲೆ ಇವರೆಲ್ಲ ಹೇಳ್ತಾರೆ ನೀವ್ ಎಲ್ಲಿರೋದಂತ ನನಗ್ ಗೊತ್ತು ಅಂದ್ರೆ, ನಾ ಎಂತಕ್ಕೆ ನೀವ್ ಹೇಗೆ ಹಿಂಗೆ ಹೇಳ್ತೀರಿ ಏನಕ್ಕೆ ಅಂತ ನಾವು ಕೇಳೋದು ಹುಡುಗರ್ನ. ನಿಮ್ಗೆ ಗೊತ್ತಿಲ್ಲ ಬಿಡು, ಗೊತ್ತಾಗೋದುಂಟು ಅಂತ ಹೇಳೋದು. ಒಂದು ದಿನ ಅವನೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಸರ್. ನನ್ನ ಮಗನ ಮೇಲೆ ಹಾಗೆ ಒಂದೇ ಒಂದು ಮಗ ಸರ್, ಸುಳ್ಳು ಹೇಳ್ತಾರೆ ನಾನು ಅನ್ಕೋತಾರೆ. ಏನಂದ್ರೆ ಎಲ್ರು ಇದೇ ಮಾತು ಹೇಳಿದ್ರು ನಮ್ಗೆ. ಒಂದೇ ಒಂದು ಮಗ ನನಗೆ, ಅವನ ಮೇಲೆ ಹಾಣೆ ಇಟ್ಟು ಹೇಳ್ತಿದ್ದೀನಿ. ಅವನು ನಾವು ರಾಮಮೂರ್ತಿ ನಗರ ಆ ಸೈಡ್ ಇರ್ತೀವಿ ಸರ್ ನಾವು. ಅಲ್ಲಿ ಬಂದು ಅಡ್ಡ ಹಾಕಿದ್ದು ನಾವು ಶಾಕು. ನಾನು ಅಲ್ಲಿ ಬಂದು ಅಡ್ಡ ಹಾಕಿದ ಮೇಲೆ ನಾನು ಅವ್ರ ಮುಖ ನೋಡಿ ನನಗೆ ತುಂಬಾನೇ ಭಯ ಆಗೋಯ್ತು. ಆಮೇಲೆ ಏನಣ್ಣ ಅಣ್ಣ ಅಂತಾನೆ ನಾವು ಕರೆಯೋದು ಅವ್ರನ್ನ. ಓಕೆ ಓಕೆ. ಏನಣ್ಣ ಏನಾಯ್ತು, ಏನಕ್ಕೆ ಹಿಂಗ್ ಬಂದ್ರಿ ಅಂತ ಹೇಳಿದ್ರೆ, ಬಾ ಅಲ್ಲಿ ಹೋಟೆಲ್ ಹತ್ರ ಮಾತಾಡೋಣ ಅಂತ ಹೇಳಿ. ಕರೆಕ್ಟ್ ಟೈಮ್ಗೆ ನಾವು ಮನೆಗೆ ಹೋಗ್ಬೇಕಲ್ಲ ಸರ್. ಆತರ ಏನಿಲ್ಲ ಸರ್, ನಾವು ಹೋಗ್ಬೇಕಣ್ಣ, ನಮ್ ಮನೇಲಿ ಬೈತಾರೆ ಹೋಗ್ಬೇಕಂದ್ರೆ, ಇಲ್ಲ ನಿನ್ನ ಹತ್ರ ಮಾತಾಡ್ಬೇಕು. ಎಂತ ಹೇಳೋದು, ನನ್ನ ಹೆಂಡತಿಗೆ ಡೈವರ್ಸ್ ಮಾಡ್ಕೊಡ್ತೇನೆ, ನಿನ್ನನ್ನು ಮದುವೆ ಮಾಡ್ಕೋತೇನೆ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನಿನ್ಗೆ ಎಷ್ಟು ಬೇಕು ನಾನು ನೋಡ್ತೇನೆ. ಓಕೆ. ಇದು ಎಷ್ಟು ಜನಕ್ಕೆ ಹೇಳಿದ್ರು ಯಾರು ತಲೆಗೂ ಹೋಗಿಲ್ಲ ಸರ್ ಅವಾಗ. ಹಿಂಗೆ ಹೇಳ್ತಾನಂದ್ರೆ ನೀವೆಲ್ಲ ಸುಳ್ಳು ಹೇಳೋದು ಅವನ ಹತ್ರ, ನೀವು ಎಲ್ಲ ಹೇಳೋದಂತ ಹಿಂಗೆ ಮಾತಾಡಿದ್ರು. ಇಬ್ರು ಹೆಣ್ಣು ಮಕ್ಕಳು ನಾವು ಹೋಗಿ 4 ಜನ ಮುಂದೆ ಹಿಂಗ್ ಮಾಡಿದಾರಂದ್ರೆ, ಅವನು ಸ್ವಲ್ಪ ದೊಡ್ಡ ಪೋಸ್ಟ್ ಅಲ್ಲಿ ಇರೋ ಅವನು. ಹೌದು. ಅವನು ಮಾತು ನಂಬುತ್ತಾನೆ, ನಮ್ಮ ಮಾತು ಯಾರು ನಂಬುತ್ತಾರೆ ಸರ್? ಹೌದು ಹೌದು. ನಮ್ಮ ಜೊತೆ ನೀನು ಮಾತಾಡಿದ್ರೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಬೇಕು ನಾವು ಪೇ ಮಾಡ್ತೇವೆ ಸರ್. ನೀವು ಬೇಕಾದ್ರೆ ಮಣಿಪಾಲ ಹಾಸ್ಪಿಟ್ಲ್ಗೆ ಹೋಗಿ ನಮ್ ಲಿಸ್ಟ್ ತೆಗೀರಿ, ನಮ್ಗೆ ಎಷ್ಟು ಸ್ಯಾಲ್ರಿ ಮಾಡಿದಾರೆ, ನಮ್ಮ ಮಾತು ಸುಳ್ಳಾದ್ರೆ. ಓಕೆನಾ? 10 years ಸರ್ವಿಸ್ಗೆ ನಮ್ಗೆ ಎಷ್ಟು ಸ್ಯಾಲ್ರಿ ಇತ್ತು, ಲಾಸ್ಟ್ ಮೂಮೆಂಟ್ ಅಲ್ಲೂ ನಮ್ಗೆ ಸ್ಯಾಲ್ರಿ ಬಂದಿಲ್ಲ ಸರ್. ಓಕೆನಾ? HR ಇವರಿಗೆಲ್ಲ ಕನೆಕ್ಟ್ ಇದೆ ಸರ್ ಅವರಿಗೆಲ್ಲ. ಅವರೆಲ್ಲ ಅಷ್ಟು ಕಂಪ್ಲೇಂಟ್ ಮಾಡಿದ್ರು, ಅಷ್ಟು ಓಡಾಡಿದ್ರು, ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಲಾಸ್ಟ್ಗೆ ಅವ್ರ ಕಡೆ ನ್ಯಾಯ ಹೋಗಿ ಲೆಟ್ರ್ ವಾಪಸ್ ತಗೊಳ್ಳೋವರೆಗೂ ನಾವು ಕಂಪ್ಲೇಂಟ್ ಮಾಡಿದೀವ ಲೆಟ್ರು. ಆತನ ಹೆಸರು ರವಿ ಅಂತ ಸರ್. ಅವನು ರವಿ ಅಂತಾರೆ ಅಲ್ಲಿ, ನನಗೆ ಗೊತ್ತಿರೋ ಮಟ್ಟಿಗೆ ಫುಲ್ ನೇಮ್ ಗೊತ್ತಿಲ್ಲ ನಮ್ಗೆ. ಅವನ ತಮ್ಮ ಅವನು, ಅವರ ಅಣ್ಣ ಒಂದು ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇದಾನಲ್ವಾ, ಅದಕ್ಕೆ ನಮ್ಮ ಅಣ್ಣ ಇದಾರಲ್ವಾ, ಅದೇ ಯೂನಿಯನ್ ಲೀಡರ್ ಆಗಿ. ನನಗೇನು, ನಾ ಎಂತ ಮಾಡಿದ್ರು ಕರೆಕ್ಟೇ ಅಲ್ಲಿ. ಇನ್ನು ಅವತ್ತು ನಮ್ಮನ್ನು ತೆಗಿತಾರೆ ಸರ್. ನನ್ನ ಪಕ್ಕದಲ್ಲೇ ನಿಂತ್ಕೊಂಡವನು, ಎಂತ ಇವುಗಳನ್ನು ಇನ್ನೂ ತೆಗ್ದಿಲ್ವಾ ಹಂಗೆಲ್ಲ ಹೇಳಿದ್ರು ಸರ್. 500 ರೂಪಾಯಿಗೆ. ಅಯ್ಯೋ ಬೇಡ ಸರ್. ಅವನು ಸೇಮು ಸರ್, ಅಣ್ಣ ತಮ್ಮ ಇಬ್ರು ಒಂದೇ ಸರ್, ಬೇರೆ ಎಂತದಿಲ್ಲ, ಇಬ್ಬರು ಕ್ಯಾರೆಕ್ಟರ್ ಒಂದೇ, ಬೇರೆ ಎಂತದಿಲ್ಲ. ಇವಾಗ ಎಂತ ಹೇಳಿದೀವ ಅದನ್ನು ಸೇಮ್ ಅವನು ಹಂಗೆ. ಏನು ಬೆದರಿಕೆ, ಅವನು ನನಗೆ ಬೆದರಿಕೆ ಕೊಡೋದು ಅವನು ಜಾಸ್ತಿ. ಛೇ, ಅವರು ಹೇಳ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ರೀ. ಹೆಣ್ಮಕ್ಳನ್ನ ದೇವತೆ ತರ ಪೂಜೆ ಮಾಡ್ತಾರೆ. ಅವ್ರೇನು ಅವ್ರ ಮನೆ ಕೆಲಸ ಮಾಡಕ್ಕ ಬಂದಿದ್ದು? ನಿಮ್ಮ ಆಸ್ಪತ್ರೆಲೆ ತಾನೆ ಕೆಲಸ ಮಾಡಕ್ ಬಂದಿರೋದು. ಕೆಲಸ ಮಾಡೋರ್ನ ಯಾವ ತರ ನೋಡ್ಕೊಬೇಕು? ಲೈಂಗಿಕವಾಗಿ ಕಿರುಕುಳ ಕೊಡ್ತೀರಾ ನೀವು? ನಿಮ್ಮ ಮನೇಲಿ ಇಲ್ವ ಅಕ್ಕ ತಂಗಿರು ಇನ್ನೊಂದು ಹೆಣ್ಣು ಮಗಳಿಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತೀರಾ ಅಂದ್ರೆ ನಿಮ್ಮ ಮನೆ ಉದ್ಧಾರ ಆಗುತ್ತಾ? ನಿಮ್ಮ ಹೆಂಡತಿ ಮಕ್ಕಳು ಉದ್ಧಾರ ಆಗ್ತಾರಾ? ನಿಮ್ಮ ಹೆಂಡತಿ ಮಕ್ಕಳು ಏನು ತುಂಬ ಚೆನ್ನಾಗಿ ರಾಜಾರೋಷವಾಗಿರ್ತಾರ? ನಿಮ್ಮ ಮುಖಕ್ಕೆಷ್ಟು. ನಿಮಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರೇ ಬೇಕಾ ನಿಮಗೆ? ಅದು ಒಬ್ರಲ್ಲ ಇಬ್ರಲ್ಲ, ಇರೋ ಬರೋರಿಗೆಲ್ಲ ದೌರ್ಜನ್ಯ ಮಾಡ್ತಿರಲ್ಲ. ಪಾಪ 10 ವರ್ಷ ಆಯಿತು ನಾವು ರಿಸೈನ್ ಮಾಡ್ತೀವಿ ಅಂತ ಅಂದರೆ ಅದಕ್ಕೂ ಕೂಡ ಇದು ಮಾಡ್ತಿರಲ್ಲ. ಏನ ಒಂಚೂರು ಸ್ಯಾಲ್ರಿ ಜಾಸ್ತಿ ಮಾಡೋಕ್ಕೆ ನಿಮ್ಮ ಪಕ್ಕ ಬಂದು ಮಲಗಬೇಕಾ? ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಆಗ್ತು. ಅಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರೇ, ನಾನೊಂಚೂರು ಅವ್ರ ಬಗ್ಗೆ ಮಾತಾಡಲೇಬೇಕು. ನಾಗಲಕ್ಷ್ಮಿ ಅವರ ಬಗ್ಗೆ ಎಲ್ಲ ಕಡೆನೂ ಹೋಗ್ತೀರಾ. ಸೊ ಎಲ್ಲ ಕಡೆ ಎಲ್ಲೇ ಇದಾದ್ರೂ ನೀವು ಗ್ರೇಟ್ ಮೇಡಮ್, ನೀವು ತುಂಬ ಗ್ರೇಟು. ಎಲ್ಲ ಕಡೆ ಹೋಗಿ ಎಲ್ಲ ಸಾಲ್ವ್ ಮಾಡ್ತೀರಾ, ಮಹಿಳೆಯ ಪರವಾಗಿ ನಿಂತಿದ್ದೀರಾ. ಸೊ ಈಗ ಬನ್ನಿ, ಇಲ್ಲಿ ಆಡಿಯೋ ಇದೆ, ಸಾಕ್ಷಿಗೆ ಕಂಪ್ಲೇಂಟ್ ಇದೆ, FIR ಆಗಿದೆ ಅವನ ಮೇಲೆ. ಸೊ ಬಂದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಮೇಡಮ್. ನೀವು ನಿಜಕ್ಕೂ ಗ್ರೇಟು. ಕರ್ನಾಟಕದಲ್ಲಿ ಎಲ್ಲೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೂ ನೀವು ಅಲ್ಲಿ ಹೋಗಿ ನಿಲ್ತೀರಾ. ಬನ್ನಿ ಮೇಡಮ್, ಆಡಿಯೋ ನೋಡಿ ಮೇಡಮ್, ಆಡಿಯೋ ಕೇಳಿಸ್ಕೊಳ್ಳಿ, ಹೊಟ್ಟೆ ಉರಿಯುತ್ತೆ. ಬಂದ್ಬಿಟ್ಟು ಇಲ್ಲೂ ಸ್ವಲ್ಪ ಸಾಲ್ವ್ ಮಾಡಿ ಮೇಡಮ್. ಇಲ್ಲ ಅಂದರೆ ಈಗ ಹೆಣ್ಣು ಮಕ್ಕಳಿಗೆ ಆಗಿರೋ ಗತಿ ಇನ್ನೊಂದು 100 ಜನ ಹೆಣ್ಮಕ್ಳಿಗೆ ಅದೇ ಆಸ್ಪತ್ರೆಯಲ್ಲಿ ಆಗುತ್ತೆ. ಇದೇ ಥರ ಮುಂದುವರಿತಾನೆ ಇರುತ್ತೆ. ಇವರ ದೌರ್ಜನ್ಯಗಳು ಮುಂದುವರಿತಾನೆ ಇರುತ್ತೆ. ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇರಲ್ಲ ಮೇಡಮ್. ಬಂದು ಒಂದ್ಸರಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಸ್,
ಕಾಮೇಶ್ ರಾಜಗೋಪಾಲ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು, ನೋ ಯೂಸ್. ಮಣಿಪಾಲ್ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ದೂರು ಕೊಟ್ಟಿದ್ದ ಸಂತ್ರಸ್ತೆ ಇದುವರೆಗೂ ಕೂಡ ರಾಜಗೋಪಾಲ್ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ. ಸೊ ಅಲ್ಲಿನ ಆಡಳಿತ ಮಂಡಳಿಗೂ ದೂರನ್ನ ಕೊಟ್ಟಿದ್ದಾರೆ, ಅಲ್ಲಿನ ಪೊಲೀಸರಿಗೂ ದೂರು ಕೊಟ್ಟಿದ್ದಾರೆ, ನೋ ಯೂಸ್. ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ನೋಡ್ಕೊಂಬರೋಣ. ಕಾಮೇಶ್ ರಾಜಗೋಪಾಲ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು, ನೋ ಯೂಸ್.